ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ಟೇಸ್ಟಿ ಸ್ಟಾಪ್ಸ್. ಸೊ ನಮ್ಗೆಲ್ಲ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬ ಆದ ತಕ್ಷಣನೇ ನಾವೆಲ್ಲ ನಾನ್ ವೆಜಿಟೇರಿಯನ್ಸ್ ಎಲ್ಲರೂ ವೇಟ್ ಮಾಡೋದೇ ಹೊಸತೊಡುಕುಗೆ. ಸೊ ಯಲಹಂಕದಲ್ಲಿರುವ ದಿ ಶರಗಾಸ್ ಕಿಚನ್ ಅವರು ಈಗ ಹೊಸತೊಡುಕು ಸ್ಪೆಷಲ್ ಅಂತ ಊಟನ ಮಾಡ್ತಿದ್ದಾರೆ. ಅದು ಡೇಟ್ಸ್ ಯಾವುದು, ಎಷ್ಟು ದಿನ ಇರುತ್ತೆ, ಅದು ಎಷ್ಟು ಪ್ರೈಸ್ ಇರುತ್ತೆ, ಯಾವ್ದಾವ್ದು ಐಟಮ್ಸ್ ಇರುತ್ತೆ ಎಲ್ಲಾನು ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ. ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಹಬ್ಬದ ಊಟ ಆದಮೇಲೆ ಹೊಸತೊಡುಕು ಸ್ಪೆಷಲ್ ಊಟ ಮಾಡಬೇಕಲ್ವಾ. ಎಲ್ಲ ಕಡೆ LPG ಗ್ಯಾಸ್ ಕ್ರೈಸಿಸ್ ಅಂತ ಹೋಟೆಲ್ ಬಂದ್ ಮಾಡ್ತಿದ್ರೆ, ಇವರು ಮಾತ್ರ ಹೇಳಿರೋ ಡೇಟ್ಸ್ಗೆನೆ ಹೊಸತೊಡುಕು ಸ್ಪೆಷಲ್ ಊಟನ ಮಾಡ್ತಿದ್ದಾರೆ. ಈ ಹೊಸತೊಡುಕು ಸ್ಪೆಷಲ್ ಊಟ ಬಂದು ಮಾರ್ಚ್ 20th ಇಂದ 22nd ವರೆಗೂ 3 ದಿನ ಇರುತ್ತೆ. ಅದು ಲಂಚ್ ಹಾಗೂ ಡಿನ್ನರ್ಗೆ. ವೆಲ್ಕಮ್ ಜ್ಯೂಸ್ ಇಂದ ಸ್ಟಾರ್ಟ್ ಆಗಿ ಸಲಾಡ್, ಕಾಲ್ ಸೂಪ್, ಮಸಾಲಾ ಎಗ್, ಚಿಕನ್ ಕೀಮಾ ಬೋಂಡಾ, ಲಾಲಿಪಾಪ್, ಪೆಪ್ಪರ್ ಚಿಕನ್, ಕಟ್ಲಾ ತವಾ ಫಿಶ್ ಫ್ರೈ, ರಾಗಿ ಮುದ್ದೆ, ತಟ್ಟೆ ಇಡ್ಲಿ, ಚಿಕನ್ ಚಾಪ್ಸ್, ಮಟನ್ ಸಾರು, ಮಟನ್ ಬಿರಿಯಾನಿ, ರೈತಾ, ರಸಮ್, ವೈಟ್ ರೈಸ್, ಸ್ವೀಟ್, ಐಸ್ ಕ್ರೀಮ್ ಹಾಗೂ ಬೀಡ ಎಲ್ಲ ಸೇರಿ 19+ ಐಟಮ್ಸ್ನ ಇವರು ಸರ್ವ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ ಬಿರಿಯಾನಿ ರೈಸ್ ಮತ್ತು ವೈಟ್ ರೈಸ್ ಹಾಗೂ ರಸಮ್ ಮಾತ್ರ ಅನ್ಲಿಮಿಟೆಡ್ ಆಗಿರುತ್ತೆ. ಒಬ್ಬರಿಗೆ ಈ ಊಟ ಬಂದು 799 ರುಪೀಸ್ ಆಗುತ್ತೆ. ಹಾಗೆ ಇದಕ್ಕೆ ಪ್ರೀ ಬುಕ್ಕಿಂಗ್ ಮ್ಯಾಂಡೇಟ್ರಿ ಆಗಿರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರೀ ಬುಕ್ಕಿಂಗ್ಗೋಸ್ಕರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಯುಗಾದಿ ಹಬ್ಬ ಆದಮೇಲೆ ನೀವು ಕೂಡ ಒಂದು ಒಳ್ಳೆ ಹೊಸತೊಡುಕು ಹಬ್ಬದ ಊಟ ಮಾಡಬೇಕಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಕರ್ಕೊಂಡು ಯಲಹಂಕದಲ್ಲಿರೋ ದಿ ಶರಗಾಸ್ ಕಿಚನ್ನ ವಿಸಿಟ್ ಮಾಡಿ ಈ ಹೊಸತೊಡುಕು ಸ್ಪೆಷಲ್ ಊಟನ ಎಂಜಾಯ್ ಮಾಡಿ. ಸೊ ನೋಡಿದ್ರಲ್ವಾ ಈ ವಿಡಿಯೋನಲ್ಲಿ ಎಷ್ಟು ಸಖತ್ತಾಗಿತ್ತು ಈ ಹೊಸತೊಡುಕು ಸ್ಪೆಷಲ್ ಊಟನ. ಸೊ ನೀವು ಕೂಡ ಯುಗಾದಿ ಹಬ್ಬ ಆದ್ಮೇಲೆ ಹೊಸತೊಡುಕು ಸ್ಪೆಷಲ್ ಊಟ ಮಾಡ್ಬೇಕಂದ್ರೆ ನೀವು ಇಲ್ಲೇ ಬರ್ಲೇಬೇಕು. ಸೊ ಇಲ್ಲಿ ಯಾವ್ದಾವ್ದು ಐಟಮ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೀವು ಕೂಡ ಈ ಸಖತ್ತಾಗಿರೋ ಹೊಸತೊಡುಕು ಸ್ಪೆಷಲ್ ಊಟ ಮಾಡ್ಬೇಕಂದ್ರೆ ಪ್ರೀ ಬುಕಿಂಗ್ ಮಾಡಬೇಕು. ಅದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೂ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಮತ್ತೆ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿನ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. Please like, share and subscribe.